ಅಡುಗೆ ರೆಡಿ ಇದೆಯಾ? ಮತ್ತೆ ಊಟ ಬಡಿಸ್ಬಿಡಿ, ಜನ ಎಲ್ಲ ಬರ್ತಾ ಇದ್ದಾರೆ. ರಿಸೀವ್ ಮಾಡ್ಕೊಳಕ್ಕೆ ಯಾರಾದ್ರೂ ಬರ್ರಪ್ಪ. ಹುಡುಗಿ ರೆಡಿ ಇದ್ದಾಳ? ಪುರೋಹಿತರು ಕರೀತಾ ಇದ್ದಾರೆ. ಬಾಲಾ ರೆಡಿನಾ? ಏನೇ ಇನ್ನೂ ಹೀಗೆ ಕೂತಿದ್ಯಾ? ಅಲ್ಲಿ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಇಲ್ನೋಡು, ಅತ್ತೆ ಮನೆಗೆ ಹೋದ್ಮೇಲೆ ದಿನ ಬೆಳಗ್ಗೆ ಎದ್ದು ಎಲ್ಲಾ ಕೆಲ್ಸ ಮಾಡ್ಬೇಕು. ನಿನ್ಗಿಷ್ಟ ಬಂದ್ ಟೈಮ್ಗೆ ಎದ್ದೊಳ್ತಿದ್ದಲ್ಲ ನಮ್ಮನೇಲಿ, ಹಂಗ್ ನಡಿಯಲ್ಲ. ಎಲ್ಲರ ಹತ್ರ ಕಲಿತು ಮೆಲ್ತಿರು, ಚೆನ್ನಾಗ್ ಮಾತಾಡು. ನೀನಲ್ಲಿ ನಡ್ಕೊಳ್ಳೋದನ್ನ ನೋಡಿ ನಾವ್ ನಿನ್ನ ಹೇಗ್ ಬೆಳ್ಸಿದೀವಿ ಅಂತ ಡಿಸೈಡ್ ಮಾಡ್ತಾರ. ಅದ್ರಿಂದ ಎಲ್ಲಾರ್ಗೂ ಇಷ್ಟ ಆಗೋ ತರ ಇರ್ಬೇಕು. ಇಲ್ ನೋಡು, ವಧುವಾಗಿ ಎಷ್ಟು ಚಂದ ಕಾಣಿಸ್ತಿದ್ಯಾ ಗೊತ್ತಾ? ನನ್ಗಿಷ್ಟ ಇರೋ ತರ ನಾನೇವಾಗಿರ್ಬೇಕಮ್ಮ. ಹಾಗೇನಿಲ್ಲ ಅಮ್ಮ. ಏನ್ ಹೇಳ್ತಿದ್ಯಾ ಅಮ್ಮ? ಎಲ್ಲಾರ್ಗು ಇಷ್ಟ ಆಗೋ ತರ ಇರೋ ಅಂತಿದ್ಯಾ? ಅವಾಗ ನನ್ಗಿಷ್ಟ ಆಗೋ ತರ ಯಾವಾಗಿರೋದಮ್ಮ? ಹೌದಮ್ಮ, ನನ್ಗೆ ಹೇಳ್ದಂಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಹುಡ್ಗನ್ಗೆ ಯಾಕಮ್ಮ ಯಾರು ಹೇಳಲ್ಲ? ಅಪ್ಪನ್ಗೆ ಆಪರೇಷನ್ ಮಾಡ್ಬೇಕಂತ, ಅಪ್ಪನ್ಗೇನಾದ್ರೂ ಆಗ್ಬಿಡತ್ತೆ ಅಂತ ನನ್ಗೆ ತರ ಮದ್ವೆ ಫಿಕ್ಸ್ ಮಾಡೋದ್ ಯಾಕಮ್ಮ? ಆ ಹುಡ್ಗ ಹೆಂಗಿರ್ತಾನೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪನೂ ಟೈಮ್ ಕೊಟ್ಟಿಲ್ಲ ಅಲ್ವಾ? ಎಲ್ಲ ನಿಮ್ಮಿಷ್ಟನೇನಾ? ಇವತ್ತಿನವರೆಗೂ ಅಪ್ಪ ನೀನ್ ಏನಾದ್ರೂ ಕೇಳಿದಾರಾ? ನೀನು ಕೇಳ್ದೇನೆ ನಿಂಗೆ ಇಷ್ಟ ಆಗೋದೆಲ್ಲ ತಂದ್ಕೊಟ್ಟಿದಾರಲ್ವಾ? ಅದು ಮಾತ್ರ ಅಲ್ಲ ತಾಯಿ, ನೀನ್ ಇವಾಗ್ಲೂ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ ಅಂತ ಕೇಳೇ ಅಲ್ವಾ ಮದ್ವೆ ಫಿಕ್ಸ್ ಮಾಡಿದ್ದು. ಅಂತ ಮನುಷ್ಯನಿಗೆ ಅವ್ರ ಆಪರೇಷನ್ ಟೈಮಲ್ಲಿ ಅವ್ರಿಗೇನಾದ್ರೂ ಆಗ್ಬಿಡತ್ತಂತ ಉದ್ದೇಶದಲ್ಲಿ ಮಗಳ ಮದ್ವೆಯನ್ನು ಕಣ್ಣಾರ ನೋಡ್ಕೋಬೇಕಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನೋಡಮ್ಮ ಬಾಲ, ನಾವ್ ನಿನ್ನ ಹೆತ್ತವ್ರ ಕಣಮ್ಮ. ನಮಗ್ ಗೊತ್ತಿಲ್ವಾ ನಿನ್ಗೆ ಎಂತ ಹುಡ್ಗನ್ನ ಕೊಟ್ಟು ಮದ್ವೆ ಮಾಡ್ಬೇಕಂತ? ನಮ್ಮನ್ನ ಸ್ವಲ್ಪ ನಂಬು, ಆ ಹುಡ್ಗ ನಿನ್ಗೆ ಕರೆಕ್ಟ್. ಅಯ್ಯೋ, ಎಲ್ಲ ಅರ್ಧ ಕೆಲ್ಸನೇ ಮಾಡ್ತಾರೆ. ಒಬ್ಬರ ಬಗ್ಗೆ ಒಬ್ಬರಿಗೆ ಗೊತ್ತಾಗ್ಬೇಕಲ್ಲಮ್ಮ. ಮದುವೆ ಆದ್ಮೇಲೆ ಒಬ್ಬರ ಬಗ್ಗೆ ಒಬ್ರು ತಿಳ್ಕೊಳ್ಳಿ, ತುಂಬಾ ಟೈಮ್ ಇದೆ. ನಿಮ್ಮಪ್ಪನ್ನ ಮದುವೆ ಮಾಡ್ಕೊಂಡ್ಮೇಲೆನೆ ಅವ್ರ ಬಗ್ಗೆ ನಾನ್ ತಿಳ್ಕೊಂಡಿದ್ದು. ಸಂತೋಷವಾಗಿದೀವಲ್ವಾ? ವಾಟ್ ಇಫ್ ನಾವಿಬ್ರು ಕಂಪ್ಯಾಟಬಲ್ ಆಗಿಲ್ಲ ಅಂದ್ರೆ? ಅವರು ನನ್ನ ಎಲ್ಲದ್ರಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ರೆ? ನನ್ಗೇನ್ ಅರ್ಥ ಆಗ್ತಿಲ್ಲಮ್ಮ. ಅಷ್ಟು ಭಯ ಪಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ ಕಣೆ. ಪ್ರಾಬ್ಲಮ್ಸ್ ಇರಲ್ಲ ಅಂತ ನಾನ್ ಹೇಳಲ್ಲ, ಆದ್ರೆ ನೀನು ಕಷ್ಟಪಡದೆ ಇನ್ನೊಬ್ಬರಿಗೆ ಕಷ್ಟ ಕೊಡದೆ ನೀನು ಸಂತೋಷವಾಗಿರ್ಬೋದು. ಇವಾಗ ನಿನ್ಗೆಲ್ಲ ಹಂಗೆ ಅನ್ಸತ್ತೆ. ಎಲ್ಲ ಬಿಟ್ಟು ಸಂತೋಷವಾಗಿ ಮದ್ವೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಪುರೋಹಿತರು ಕರೀತಾ ಇದ್ದಾರೆ. ಅಕ್ಕ, ಯಾವುದೋ ಬಲಿ ಕೊಡೋ ಮೇಕೆಗೆ ಬಟ್ಟಿಟ್ಟಂಗೆ ಚೆನ್ನಾಗಿದೆ. ನೀನಿದ್ಯಾ ನೋಡು, ಹೋಗೋ ಇಲ್ಲಿಂದ. ಯಾಕೋ ಅವಳನ್ನ ಅಳಿಸ್ತಿದ್ಯಾ? ಇನ್ನೆಷ್ಟೊತ್ತಮ್ಮ, ಅಳ್ಸೋದೇನಿದ್ರು ಸ್ವಲ್ಪ ಹೊತ್ತೇ ಅಲ್ವಾ? ಹೆಂಗಿದ್ರು ಅಕ್ಕ ಮನೆಯಿಂದ ಗೆಟ್ಔಟ್, ಅದಾದ್ಮೇಲೆ ಅಕ್ಕ ರೂಮು, ಅಕ್ಕ ಥಿಂಗ್ಸು ಎಲ್ಲ ನಂದೇ ಅಲ್ವಾ? ಅಬ್ಬಬ್ಬ, ಈ ಸಿಸ್ಟರ್ ತಲೆನೋವಿಲ್ದೆ ಆರಾಮಾಗಿರ್ಬೋದು. ಏಯ್, ಕಪ್ಪಾಳ ಕೊಡ್ತೀನಿ ನೋಡು, ಹೋಗೋ ಆಚ ಕಡೆ. ಅಕ್ಕ ಸಾರಿ ಅಕ್ಕ, ಜಸ್ಟ್ ಜೋಕ್ ಮಾಡಿದೆ. ಏನೋ ಏನ್ ಮಾತಾಡ್ತಿದ್ಯಾ ನೀನು? ಆಚೆ ಹೋಗು. ಜೋಕ್ ಮಾಡಿದ್ನಮ್ಮ. ಯಾವಾಗ ಏನ್ ಜೋಕ್ ಮಾಡ್ಬೇಕೋ ಗೊತ್ತಿಲ್ವಾ ನಿಂಗೆ? ಆಚೆ ಹೋಗು. ಸುಮ್ನಿರಮ್ಮ, ಅವನೇನೋ ಗೊತ್ತಿಲ್ದೆ ಹಾಗೆ ಮಾತಾಡ್ಬಿಟ್ಟ. ನನ್ ಬಂಗಾರ ಅಲ್ಲ, ಅಳ್ಬೇಡ. ಸರಿನಾ? ಲವ್, ಬೇಗ ಬರಕ್ ಹೇಳ್ತಿದಾರ. ಲವ್ ವಿಶ್ವ, ಆತರ ಪಟ್ಟೆ ಅನ್ನಿಸ್ತಾ ಇದೆಯೋ? ಸಿಂಧು ನನ್ನ ಜೊತೆ ಬ್ರೇಕಪ್ ಮಾಡಿ ಹ್ಯಾಪಿಯಾಗಿದ್ದಾಳೆ ಅಂತ ಕೋಪದಲ್ಲಿ ನಮ್ಮಪ್ಪ ಅವ್ರ ಫ್ರೆಂಡ್ ಮಗಳನ್ನ ಮಾಡ್ಕೊ ಅಂದ್ರೆ ಒಪ್ಕೊಂಡ್ಬಿಟ್ನಲ್ಲೋ. ಅಸಲಿಗೆ ಹುಡುಗಿ ಯಾರೋ ಏನೋ ನನಗೇನೋ ಗೊತ್ತಿಲ್ವೋ. ನಾನು ಅಸಲಿಗೆ ಸಿಂಧುವಿಂದ ಮೂವ್ ಆನ್ ಆಗಿಲ್ಲ ಅಂತ ಅನಿಸ್ತಿದೆ. ಈ ಟೈಮಲ್ಲಿ ಮದುವೆ ಮಾಡ್ಕೊಳ್ಳೋದು ಕರೆಕ್ಟೋ ಅಲ್ವೋ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ ಅಂತ ಈ ಮದುವೆ ನಿಲ್ಲಿಸ್ತೀಯ? ಲೇ ಮೆಂಟ್ಲು, ಸಿಂಧು ನಿಂಗಿನ್ ಬೆಟರ್ ಆಪ್ಷನ್ ನೋಡಿ ತಳ್ಳಿದ್ಲು. ಅವಳ ಬಗ್ಗೆ ಚೂರು ಆಲೋಚನೆ ಮಾಡಿದ್ರು ಚೊಂಬೆ.
ನೀನು ಮುಚ್ಕೊಂಡು ಮದುವೆ ಮಾಡ್ಕೊ. ಈ ಹುಡುಗಿ ಅವ್ರ ಫ್ಯಾಮಿಲಿ ಎಲ್ಲ ಒಳ್ಳೆಯವ್ರು ಅನ್ನಿಸ್ತಾ ಇದ್ದಾರೋ. ನೀನೇನು ಯೋಚನೆ ಮಾಡಬೇಡ. ಭಯ ಆಗ್ತಿದೆ ಕೃಷ್ಣ. ನೀನು ಎಲ್ಲ ಮುಚ್ಕೊಂಡು ಆಚೆ ಬಾ. ಲೇ ವಿಶ್ವ, ನಿನಗೆ ಅಡ್ವೈಸ್ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಸಿಂಧು ಅನ್ನೋ ಚಾಪ್ಟರ್ನ ಲೈಫಿಂದ ಮುಗ್ದೋಯ್ತು. ಈ ಮದುವೆ ಡಿಸಿಷನ್ನು ರೈಟಾ ರಾಂಗಾ ಅದನ್ನು ನಾನು ಹೇಳೋಕ್ಕಾಗಲ್ಲ. ಒಂದು ಮಾತ್ರ ಹೇಳ್ಬೋದು, ಈ ಮದುವೆ ಮಾಡಿಕೊಂಡ್ರೆ ನಿನ್ನ ಲೈಫ್ಗೊಂದು ಹೊಸ ಸ್ಟಾರ್ಟ್ ಸಿಗುತ್ತೆ. ಲೈಫು ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ನಡೆಯಲ್ಲ. ನೀನೇನು ಯೋಚನೆ ಮಾಡಿದೆ, ಈ ಮದುವೆ ಮಾಡ್ಕೊ, ಎಲ್ಲ ಸೆಟ್ ಆಗುತ್ತೆ. ನನ್ನ ಮೊಮ್ಮಗನ ಮದ್ವೆ ಎಷ್ಟೋ ಚೆನ್ನಾಗ್ ಮಾಡ್ಬೇಕು ಅನ್ಕೊಂಡೆ. ನನ್ನ ಮಾತು ಕೇಳಿ ಆ ಬೆಂಗಳೂರು ಹುಡುಗನ ಮದ್ವೆ ಮಾಡ್ಕೊಂಡಿದ್ರೆ ಎಷ್ಟೋ ಕಟ್ನ ಕೊಡ್ತಾ ಇದ್ರು. ನನ್ ಮಾತು ಯಾರು ಕೇಳ್ತಾರೆ? ಯಾರೂ ಕೇಳಲ್ಲ. ಫ್ರೆಂಡ್ ಅಂತ ಫ್ರೆಂಡ್ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ತಾವನೆ. ಇನ್ಮೇಲೆ ನನ್ನ ಮೊಮ್ಮಗ ಎಷ್ಟು ಕಷ್ಟ ಪಡ್ಬೇಕು ಏನು. ಏನಜ್ಜಿ ಒಬ್ಬೊಬ್ಬಳೆ ಮಾತಾಡ್ಕೊತಾ ಇದೀಯಾ? ಏನಿಲ್ಲ ಅಯ್ಯ, ಮದ್ವೆ ಚೆನ್ನಾಗ್ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀನಿ. ಓ ಹೌದಾ, ಊಟ ಆಯ್ತಾ ನಿಮ್ದು? ಗಂಟ್ಲುವರೆಗೂ ತಿಂದೆ. ನೋಡು ಚೆನ್ನಾಗಿ ಜೀರ್ಣ ಆಗ್ತಿದೆ. ಬರ್ಲಿ ಬರ್ಲಿ. ಒಂದ್ 25 ರೊಕ್ಕನೂ ಮಾಡ್ಸಿಲ್ಲ. ಖರ್ಚು ಮಾಡ್ತಾವ್ರಂತೆ, ಖರ್ಚು ನೋಡ್ಬೇಕು. ಗ್ರೂಪ್ ಫೋಟೋಸ್ ಆಯ್ತಾ? ಈಗ ಮದುವೆ ಹೆಣ್ಣು ಮದುವೆ ಗಂಡ ಫೋಟೋ ತೆಗಿಯೋಣ. ಬ್ರೋ ಸ್ವಲ್ಪ ಹತ್ರ ಬನ್ನಿ. ಬ್ರೋ ಇನ್ನು ಸ್ವಲ್ಪ ಹತ್ರ ಬನ್ನಿ. ಬ್ರೋ ಮಧ್ಯ ಬೇಜಾನ್ ಗ್ಯಾಪ್ ಐತೆ, ಹತ್ರ ಬನ್ನಿ. ಅದು ಪರ್ಫೆಕ್ಟ್ ಬ್ರೋ. ಓಕೆ ಬ್ರೋ, ಸೂಪರ್ ಬ್ರೋ. ನೆಕ್ಸ್ಟ್ ಪೋಸ್ ಬ್ರೋ. ಈಗ ನೀವು ಮತ್ತೆ ಮೇಡಮು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಅದು ಬ್ರೋ. ಬ್ರೋ ಒಂಚೂರು ಸ್ಮೈಲು, ಇನ್ನೊಂಚೂರು. ಸೂಪರ್ ಬ್ರೋ. ನೆಕ್ಸ್ಟ್ ಪೋಸು. ಮೇಡಮ್ ಸೊಂಟ ಹಿಡ್ಕೊಳ್ಳಿ. ಅದೇ ಬ್ರೋ, ಸೊಂಟ ಹಿಡ್ಕೊಂಡು ಪೋಸ್ ಕೊಡಿ. ಬ್ರೋ ಅವ್ರು ನಿಮ್ಮ ವೈಫೇ ಬ್ರೋ, ಹಿಡ್ಕೊಳ್ಳಿ ಬ್ರೋ. ನಿಮ್ಗೆ ಓಕೆನಾ? ಪರವಾಗಿಲ್ವಾ? ಒಳ್ಳೆಯವನೇ. ತುಂಬ ಸಂತೋಷ ಆಯ್ತು ಕಣ. ನಿನ್ನ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಏನೋ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ? ಕೇಳಿದ ತಕ್ಷಣ ನನ್ನ ಮಗಳನ್ನ ಸೊಸೆಯಾಗಿ ಮಾಡಿಕೊಂಡೆ. ವರದಕ್ಷಿಣೆನೂ ಬೇಡ ಅಂದೆ. ಇದಕ್ಕಿಂತ ಇನ್ನೇನು ಬೇಕೋ? ಈಗ ನನಗೇನಾದರೂ ಪರವಾಗಿಲ್ಲ. ಇಂಥ ಒಳ್ಳೇದಿಂದಲ್ಲ ಅಂತ ಮಾತು ಯಾಕೆ? ನಿಜ ಹೇಳ್ಬೇಕಂದ್ರೆ ನಾನೇ ನಿಂಗೆ ಋಣಿಯಾಗಿರ್ಬೇಕು. ನಿಮ್ಮನೆ ಲಕ್ಷ್ಮಿನ ನಮ್ಮ ಮನೆ ಕಳಿಸ್ತಿದ್ಯಾ? ನಿಂಗೇನಾಗಲ್ಲ ನೋಡು. 1 ವರ್ಷದಲ್ಲಿ ಮೊಮ್ಮಗನೋ ಮೊಮ್ಮಗಳನ್ನ ಎತ್ಕೊಂಡಿರ್ತೀಯ. ನೀನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ಹ್ಯಾಪಿಯಾಗಿರು, ಎಲ್ಲ ಒಳ್ಳೇದಾಗುತ್ತೆ. ಅಣ್ಣವ್ರೆ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ದೇ ಬಾಧ್ಯತೆ. ನನ್ನ ಮಗಳ ಥರ ನೋಡ್ಕೋತೀನಿ, ನೀವೇನು ಟೆನ್ಷನ್ ತಗೋಬೇಡಿ.
ಹೋಗ್ಬರ್ತೀನಮ್ಮ. ಸರಿ, ಭದ್ರ ಕಣಮ್ಮ, ಹೋಗ್ಬರ್ತೀನಪ್ಪ. ಹುಷಾರ್ ಕಣಮ್ಮ. ಅಳ್ಬೇಡ. ಹುಷಾರ್ ಕಣಮ್ಮ, ಚೆನ್ನಾಗಿ ನೋಡ್ಕೊಳಪ್ಪ. ಹ್ಮ್. ಅತ್ತೆ ಮನೆಗೆ ಸಂತೋಷವಾಗಿ ಹೋಗ್ಬಾ, ಅಳ್ಬೇಡ, ಭದ್ರವಾಗಿರಮ್ಮ. ಸಿದ್ದು ಎಲ್ಲಮ್ಮ? ಸಿದ್ದು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೋ, ತೊಂದರೆ ಕೊಡ್ಬೇಡ. ನೀನು ಭದ್ರ. ಐ ಮಿಸ್ ಯು ಅಕ್ಕ. ಮಿಸ್ ಯು ಟು ಕಣೋ. ನೀನ್ ಕೂಡ ಹುಷಾರು. ಬಾಯ್. ಏನೋ ಫಸ್ಟ್ ನೈಟ್ ಮೋಟಿವೇಶನ್ಗೋಸ್ಕರ ಕಾಲ್ ಮಾಡಿದ್ಯಾ? ಲೇ, ನಾನು ಸರಿಯಾಗಿ ಆ ಹುಡುಗಿಗೆ ಐ ಕಾಂಟ್ಯಾಕ್ಟ್ ಕೂಡ ಕೊಟ್ಟಿಲ್ವೋ? ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ಲೋ ಮಗ, ಬೆಳಿಗ್ಗೆ ಕೊಟ್ಟಿದ್ದ ಅಡ್ವೈಸ್ ಮರಿತಿದೀಯಾ? ಗೋ ವಿತ್ ದ ಫ್ಲೋ ಅಷ್ಟೇ. ಲೇ ನಿಲ್ಸಲೇ, ಮೊದಲು ಹುಡುಗಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಿಡು ನನ್ನ. ಬೆಳಿಗ್ಗೆ ನೋಡ್ದಲ್ಲ ಕಳ್ಸ್ಕೊಡ್ಬೇಕಾದ್ರೆ ಎಷ್ಟು ಎಮೋಷ್ನಲ್ ಆದ್ರು ಎಲ್ಲ ಅಂತ ನನಗಾಗಲೇ ಅನ್ನಿಸ್ತು. ಅಸಲಿಗೆ ಹುಡುಗಿರು ಯಾಕೆ ಮನೆ ಬಿಟ್ಟು ಬರಬೇಕು? ಯಾಕೆ ನಾವು ಹುಡುಗರ ಅವ್ರ ಮನೆಗೆ ಹೋಗ್ಬಾರ್ದಾ? ಹೋಗ್ಲಿ, ಎಲ್ಲರೂ ಸೇರಿ ಜಾಯಿಂಟ್ ಫ್ಯಾಮಿಲಿ ಥರ ಒಂದೇ ಮನೇಲಿ ಇರಬಾರ್ದಾ? ನೋಡಪ್ಪ ಸಂಸ್ಕಾರವಂತ, ನಿನ್ನ ಕ್ವಶನ್ಸ್ಗೆ ಬ್ರಹ್ಮಾನಂದ್ ಗುರುಗಳು, ಆನಂದ್ ಗುರುಗಳು ಆನ್ಸರ್ ಕೊಡಬೇಕು, ನಾನು ಕೇಳಬೇಡ. ಆದರೂ ನಿನ್ನಂಥ ಹುಡುಗನ ಹೆಂಗೆ ಬಿಡಬೇಕು ಅನ್ನಿಸ್ತು ಸಿಂಧುಗೆ? ಇವಾಗ ಬೇಕಾ ಅದು? ನಾನು ಹೇಳಿದ್ದು ಅದೇ. ಈಗಿದು ಬೇಕಿತ್ತಾ? ಈ ಕೆಟ್ಟ ಯೋಚನೆಗಳನ್ನ ಸೈಡ್ಗೆ ಇಟ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಸಮರಕ್ಕೆ ಸಿದ್ಧವಾಗು. ಏನೋ ನನಗೆ ಗೊತ್ತಿಲ್ಲ, ಇದೆಲ್ಲ ವಿಚಿತ್ರವಾಗಿ ಅನಿಸ್ತಿದೆ. ಇವತ್ತಿನ ರಾತ್ರಿ ಹಂಗೇನೋ, ಸ್ವಲ್ಪ ದಿನ ಆದ್ಮೇಲೆ ಫೋನು ಮಾಡಲ್ಲ. ಗೋ ವಿತ್ ದ ಫ್ಲೋ, ಬಾಯ್. ಲೇ ಏನೋ ಆಲ್ ದ ಬೆಸ್ಟ್ ಕಣ. ಥೂ ಬೇವರ್ಸಿ. ಅಳ್ತಾ ನಮ್ಮವ್ರಿಗೆ ಬಾಯ್ ಹೇಳಿ ಇಲ್ಲಿಗೆ ಬಂದೆ. ನಾಳೆ ಹೇಗಿರುತ್ತೋ ಅನ್ನೋ ಭಯ ನನ್ನಲ್ಲಿದೆ. ನಾನೊಂದು ಅನ್ಕೊಂಡ್ರೆ ದೈವ ಇನ್ನೊಂದು ಅನ್ಕೊಂಡಿರತ್ತೆ ಅಂತ ಅಂತಾರೆ. ಅದು ನನ್ ಜೀವನದಲ್ಲಿ ನಡೀತು. ಹ್ಯಾಪಿಯಾಗಿ ಒಬ್ಬರನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡು ಕ್ವೀನ್ ತರ ಎಂಜಾಯ್ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ಅಷ್ಟ್ರೊಳಗಡೆ ಈ ಅರೇಂಜ್ ಮ್ಯಾರೇಜ್ ಎಲ್ಲ ಬದಲಾಯಿಸ್ಬಿಡ್ತು. ಏನಾಗತ್ತಂತ ನನಗ್ ಗೊತ್ತಿಲ್ಲ. ಯಾರೋ ಸರಿಯಾಗಿ ಗೊತ್ತಿಲ್ದಿರೋ ಅವ್ರ ಜೊತೆ ಲೈಫ್ ಹೇಗಿರುತ್ತೆ ಅಂತ. ನೋಡಕ್ ಸ್ವಲ್ಪ ಜೆಂಟಲ್ಮ್ಯಾನ್ ತರಾನೇ ಇದಾನೆ, ಬಟ್ ವಿ ಶುಡ್ ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ನೋಡೋಣ, ಇವತ್ ನೈಟ್ಗೆ ಒಂದು ಕ್ಲಾರಿಟಿ ಸಿಗತ್ತೆ ಲೈಫ್ ಏನ್ ಟರ್ನ್ ತಗೊಳುತ್ತೆ ಅಂತ. ಹೇಳಮ್ಮ, ಎಲ್ಲ ಓಕೆನಾ ಅಲ್ಲಿ? ಇವಾಗೆಲ್ಲ ಓಕೆ ಅನ್ಸುತ್ತದೆ. ಹೌದು, ಏನೇ ಆ ಡ್ರೆಸ್ ಹಾಕೊಂಡಿದ್ಯಾ? ಹಾ, ನೈಟ್ ಆದ್ರೆ ನೈಟ್ ಡ್ರೆಸ್ ಅಲ್ವಮ್ಮ ಹಾಕೋತಾರೆ. ಅಯ್ಯೋ ನಿನ್ನ, ಫಸ್ಟ್ ನೈಟ್ಗೆ ಯಾರಾದ್ರೂ ಆ ಡ್ರೆಸ್ ಹಾಕೋತಾರೇನೆ? ಚೇಂಜ್ ಮಾಡ್ಕೊಮ್ಮ. ಅಮ್ಮ, ನಂಗ್ ಟಯರ್ಡ್ ಆಗಿದೆಯೇ. ಮದ್ವೆ ಆದ ಹೆಣ್ಮಕ್ಳು ಸೀರೆಯಲ್ಲೇ ಸುಂದರವಾಗಿರ್ತಾರೆ, ಹೋಗಮ್ಮ. ಸರಿ ಆಯ್ತು, ಅಪ್ಪ ಟ್ಯಾಬ್ಲೆಟ್ಸ್ ಹಾಕೊಂಡ್ರಾ? ಮೊದಲು ನನ್ ಮಾತ್ ಕೇಳಮ್ಮ. ನನ್ ಬಂದು ನನ್ ಗಂಡನ್ ತರ ಇಲ್ಲ, ನೀನ್ ನನ್ ಗಂಡನ್ ತರ ಇದ್ಯಾ. ಏನೇ ಆ ಮಾತು, ಹೋಗೆ. ಸರಿ, ಹಾ. ಅವ್ವ, ಏನೋ ಈ ಅವತಾರ. ಯಾಕೇನಾಯ್ತಜ್ಜಿ? ಎಲ್ಲ ಚೆನ್ನಾಗೇ ಇದೆಯಲ್ಲ. ಕಲರ್ ಇಷ್ಟ ಆಗಿಲ್ವಾ? ಹೋಗಿ ಪಂಚ ಕಟ್ಕೊಂಡ್ ಬಾ. ಪಂಚನಾ? ಶೋಭನಕ್ಕೆ ಯಾರು ಈ ತರ ಪ್ಯಾಂಟ್ಗಳು ಹಾಕೊಳ್ಳೋದಿಲ್ಲ. ಪದ್ಧತಿಯಾಗಿ ಪಂಚೆ ಕಟ್ಕೊಂಡ್ ಬಾ. ಅದು ಅಷ್ಟು ಕಂಫರ್ಟ್ ಆಗಿ ಇಲ್ಲ ಅಜ್ಜಿ. ಬೇಕಾಗಿರೋದು ಕಂಫರ್ಟ್ ಅಲ್ಲ, ಸಂಪ್ರದಾಯ. ಹೋಗು, ಬೇಗ ಕಟ್ಕೊಂಡ್ ಬಾ. ಚೆಂಡಾಟ ಆಡ್ಬೇಕು. ಚೆಂಡಾಟನ? ಗೇಮ್ ಆಡೋ ಮೂಡಿಲ್ಲ ನಂಗೆ, ಹೋಗು. ಅದು ಸಂಪ್ರದಾಯ ಕಣೋ ಕತ್ತೆ. ಹೋಗೋ, ಕಟ್ಕೊಂಡ್ ಬಾ. ನಮ್ ತಾತ ಹೆಂಗ್ ಸಹಿಸ್ಕೊಂಡು. ಈ ಕಡೆ ಅಲ್ವೋ, ಈ ಕಡೆ ಹೋಗು.
ಅಪ್ಪ ಅಪ್ಪ ಬಾಗಿಲು ತೆಗಿಯಪ್ಪ. ಅಪ್ಪ ಬಾಗಿಲು ತೆಗಿಯಪ್ಪ, ಅಜ್ಜಿ ತಲೆ ತಿಂತಿದ್ದಾಳೆ. ಅಪ್ಪ ಆ ಅಪ್ಪ ಮಾವನವರು ಪಕ್ಕದ ರೂಮಲ್ಲಿದ್ದಾರೆ. ಒಳಗಡೆ ಇದ್ದಾರೆ ಅನ್ಕೊಂಡೆ. ಪರವಾಗಿಲ್ಲ, ಏನಾದ್ರೂ ಬೇಕಾ? ಹಾ ಹ್ಮ್ 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 ಏನೋ ಇನ್ನು ಪಂಚೆ ಕಟ್ಕೊಂಡಿಲ್ವಾ? ಅಜ್ಜಿ ಕಟ್ಕೊಂಡ್ತೇನ್ ಬಿಡು. ಅಜಯ್, ರೂಲ್ಸ್ ಏನ್ ಹೇಳ್ಬಿಡು. ಇದಕ್ಕೆ ಏನು ರೂಲ್ಸ್ ಇಲ್ಲ ಕಣೋ. ಚೆಂಡನ್ನು ಮೇಲೆ ಹಾಕಿ ಇಬ್ರು ಆಡ್ಕೊಳ್ಳೋದೆ. ರೂಲ್ಸ್ ಇಲ್ದಿರೋ ಗೇಮ್ ಏನಜ್ಜಿ? ಸಾಂಪ್ರದಾಯ ಕಣೋ. ಮೊದಲು ಚೆಂಡನ್ನ ಹುಡುಗಿಗಾಕು. ಅಮ್ಮ, ನೀನು ಹುಡುಗನಿಗಾಕು. ಅದು ಅದು ಹೆಂಗೆ ಎಷ್ಟೊತ್ತು ಆಡ್ಬೇಕಜ್ಜಿ? ಮುಹೂರ್ತ ಟೈಮ್ ವರ್ಗೂ ಆಡ್ಬೇಕಾಗಿರೋದೆ. ಇದೊಂದು ಬೇರೆ ರೂಲ್ಸ್ ಇಲ್ದಿರೋ ಆಟಕ್ಕೆ ರೆಫ್ರಿ ಬೇರೆ. ನಂದೊಂದು ಜೀವನ. ನಾನೇನು ಆರ್ಡರ್ ಮಾಡಿಲ್ವೇ? ಕೃಷ್ಣ ಆರ್ಡರ್ ಕೊಟ್ನ. ಅಯ್ಯಯ್ಯೋ, ಒಂದು ಮುಕ್ಕ ಮುಚ್ಚ. ಬರ್ತಾ ಇದ್ದೀನಿ ಅಜಯ್. ಲೋ ಮೊಮ್ಮಗನೇ, 10 ತಿಂಗಳಾಗಷ್ಟೊತ್ತಿಗೆ ನಿಮ್ ತಾತನ್ನ ನನ್ ಕೈಯಲ್ಲಿಡ್ಬೇಕು, ಜ್ಞಾಪಕ ಇಟ್ಕೋ. ಏನ್ ಮಾಡ್ತೀಯ ಕೈಯಲ್ಲಿಟ್ರೆ? ಯಾಕೆ ಓದ್ ಜಮ್ದಲ್ಲಿ ಆಡ್ಕೊಂಡಿದ್ ಸಾಕಾಗಿಲ್ವಾ? ಆಡ್ಕೊಂತಾಳೆ. ಇವನಿಗೆಲ್ಲ ತಾತನ್ ಬುದ್ಧಿನೇ, ಮೂಗು ಮೇಲೆನೇ ಕೋಪ. ಹೇಗ್ ಸ್ಟಾರ್ಟ್ ಮಾಡ್ಬೇಕಪ್ಪ? ಹೇಗ್ ಮಾತಾಡೋದು? ಏನೋ ಒಂದು ಮಾತಾಡೋಣ. ಹಾಯ್ ವಿಶ್ವ. ಬಾಲ ತ್ರಿಪುರ ಸುಂದರಿ.